ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ MC ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಕನ್ನಡದಲ್ಲಿ ಮಾಡ್ತಾಯಿದ್ದೀನಿ ವಿಡಿಯೋನ. ಏನಕ್ಕೆ ಅಂತಂದರೆ ಆನ್ಬೋರ್ಡಿಂಗ್ ಫಾರ್ಮ್ಸ್ನ ಫಿಲ್ ಮಾಡಲಿಕ್ಕೆ ತುಂಬ ಜನ ಸ್ಟ್ರಗಲ್ ಮಾಡ್ತಾಯಿದ್ದಾರೆ. ಹಾಗಾಗಿ ನಾನು ಕನ್ನಡದಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ TCS ಆನ್ಬೋರ್ಡಿಂಗ್ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟು TCS ನೆಕ್ಸ್ಟ್ ಡೇ ಪೋರ್ಟಲ್ಗೆ ಲಾಗಿನ್ ಆಗಬೇಕು. ಇಮೇಲ್ ID ಮತ್ತು DD ನಂಬರ್ನ ಎಂಟ್ರಿ ಮಾಡಿ ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಬೇಕು. TCS ವೆಲ್ಕಮ್ ಪೇಜ್ ಡಿಸ್ಪ್ಲೇ ಆಗುತ್ತೆ. ನಿಮ್ಮ ಪೇಜ್ನಲ್ಲಿ ಆನ್ಬೋರ್ಡಿಂಗ್ ಅಂತ ಆಪ್ಷನ್ ಇದೆ. ಆನ್ಬೋರ್ಡಿಂಗ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ಅದಾದ ನಂತರ ಡ್ಯಾಶ್ ಬೋರ್ಡ್ ಅಂತ ಇರುತ್ತೆ. ಡ್ಯಾಶ್ ಬೋರ್ಡ್ನ ಕ್ಲಿಕ್ ಮಾಡಿ ಇಲ್ಲಿ ಎಂಪ್ಲಾಯ್ ಡೀಟೇಲ್ಸ್, ಎಂಪ್ಲಾಯ್ ನೇಮ್, ಡೇಟ್ ಆಫ್ ಬರ್ತ್, ಜೆಂಡರ್, ರೆಫರೆನ್ಸ್ ID ಎಲ್ಲ ಆಟೋಮೆಟಿಕ್ ಫಿಲ್ ಆಗಿರುತ್ತೆ. ನೀವು ಮಾಡೋಕ್ಕಿರೋದು ಮೆರಿಟ್ ಸ್ಟೇಟಸ್ನಲ್ಲಿ ಸಿಂಗಲ್ ಅಂತ ಸೆಲೆಕ್ಟ್ ಮಾಡಿ, ಮ್ಯಾರಿಡ್ ಆಗಿದ್ದರೆ ಮ್ಯಾರಿಡ್ ಅಂತ ಸೆಲೆಕ್ಟ್ ಮಾಡಿ, ನೆಕ್ಸ್ಟ್ ಕ್ಲಿಕ್ ಆನ್ ಸೇವ್, ನೆಕ್ಸ್ಟ್ ಕಂಟಿನ್ಯೂ ಕೊಡಿ. ಇದಾದ ನಂತರ ಪ್ರಾವಿಡೆಂಟ್ ಫಂಡ್ ಆ್ಯಂಡ್ ಪೆನ್ಷನ್ ಸ್ಕೀಮ್ ನಾಮಿನೇಷನ್ಗೆ ಹೋಗುತ್ತೆ. ಇಲ್ಲಿ ಎಂಪ್ಲಾಯ್ ಡೀಟೇಲ್ಸ್ ಎಲ್ಲ ಆಲ್ರೆಡಿ ಫಿಲ್ ಆಗಿರುತ್ತೆ. ನೀವು ಮಾಡಬೇಕಾಗಿರೋಷ್ಟೇ EPF ಪಾರ್ಟ್ A ಮತ್ತು EPS ಪಾರ್ಟ್ B ಅಂತ ಇದೆ. ಇದರಲ್ಲಿ EPF ಪಾರ್ಟ್ A ನಲ್ಲಿ ಕ್ಲಿಕ್ ಮಾಡಬೇಕು. ಇದರಲ್ಲಿ ನಾಮಿನಿ ಡೀಟೇಲ್ಸ್ನ ಕೊಡಬೇಕಾಗುತ್ತೆ ಫಾರ್ ಪೆನ್ಷನ್ಗಾಗಿ. ಇದರಲ್ಲಿ ನೀವು ಚೂಸ್ ರಿಲೇಷನ್ಶಿಪ್ ಟೈಪ್ ಅಂತ ಇದೆ. ಇದರಲ್ಲಿ ಫ್ಯಾಮಿಲಿ ಮತ್ತು ಅದರ್ ಅಂತ ಆಪ್ಷನ್ ಇದೆ. ಫ್ಯಾಮಿಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಮದರ್ ಮತ್ತು ಫಾದರ್ನ ಸೆಲೆಕ್ಟ್ ಮಾಡ್ಬೋದು. ಅದರ್ ಆಪ್ಷನ್ಸ್ ಅಂತ ಇದೆ. ಸಪೋಸ್ ಮದರ್ ಆ್ಯಂಡ್ ಫಾದರ್ ಡೆತ್ ಆಗಿದ್ದರೆ ಅದರ್ ಆಪ್ಷನ್ಸ್ ಅಂತ ಇದೆ. ಅಲ್ಲಿ ನೀವು ಕ್ಲಿಕ್ ಮಾಡಿ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಬೇಕಾಗುತ್ತೆ. ಸೇಮ್ ಪ್ರೊಸೀಜರು. ಆದರೆ ಫ್ಯಾಮಿಲಿ ಕ್ಲಿಕ್ ಮಾಡಿದರೆ ಇಲ್ಲಿ ರಿಲೇಷನ್ಶಿಪ್ ಬಂದುಬಿಟ್ಟು ಮದರ್ ಆ್ಯಂಡ್ ಫಾದರ್ ಅಂತ ಇದೆ. ಅವ್ರದ್ದು ಡೇಟ್ ಆಫ್ ಬರ್ತ್ನ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿ, ಟೈಟಲ್ಲು, ಮಿಡಲ್ ನೇಮು, ಲಾಸ್ಟ್ ನೇಮ್ ಎಲ್ಲ ಹಾಕಿ ಮ್ಯಾಂಡೇಟರಿ ಡೀಟೇಲ್ಸ್ ಇರಿದ್ರೆ. ಮತ್ತು ಶೇರ್ ಆಫ್ ಮನಿ ಅಂತಿದೆ. ಶೇರ್ ಆಫ್ ಮನಿ ಸಪೋಸ್ ನೀವು ಫಾದರ್ ಒಬ್ಬರನ್ನ ನಾಮಿನಿ ಕೊಟ್ಟಿದ್ರೆ 100% ಅಂತ ಶೇರ್ ಕೊಡಿ. ಬೋತ್ ಮದರ್ ಆ್ಯಂಡ್ ಫಾದರ್ ಇಬ್ಬರನ್ನ ಸೆಲೆಕ್ಟ್ ಮಾಡಿದರೆ 50% ಅಂತ ಶೇರ್ ಆಫ್ ಮನಿನ ಕೊಡಿ. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಅಡ್ರೆಸ್ ಡೀಟೇಲ್ಸ್ನ ಫಿಲ್ ಮಾಡೋದಿದೆ. ಪ್ರೆಸೆಂಟ್ ಅಡ್ರೆಸ್ ಆ್ಯಂಡ್ ಪರ್ಮನೆಂಟ್ ಅಡ್ರೆಸ್ ಆ್ಯಂಡ್ ಅದರ್ ಅಂತ ಇದೆ. ಇಲ್ಲಿ ಕೂಡ ಪರ್ಮನೆಂಟ್ ಅಡ್ರೆಸ್ ಅನ್ನು ಸೆಲೆಕ್ಟ್ ಮಾಡಿ. ಸಪೋಸ್ ನೀವೇನಾದ್ರು ಪ್ರೆಸೆಂಟ್ ಅಡ್ರೆಸ್ಸಲ್ಲಿದ್ದರೆ ಪ್ರೆಸೆಂಟ್ ಅಡ್ರೆಸ್ನ ಫಿಲ್ ಮಾಡಿ. ನೆಕ್ಸ್ಟ್ ಇಲ್ಲಿ ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡಿ. ಅದಾದಮೇಲೆ ಕ್ಲಿಕ್ ಆ್ಯಂಡ್ ಸೇವ್ ಅಂತ ಕ್ಲಿಕ್ ಮಾಡಿ ಅಂತ ಇದೆ. ಅದನ್ನು ಸೆಲೆಕ್ಟ್ ಮಾಡಿ. ಅಲ್ಲೂ ಕೂಡ ಸೇಮ್ ಆ್ಯಡ್ ನಾಮಿನಿ ಡೀಟೇಲ್ಸ್ ಅಂತ ಇದೆ. ಅದು ಕೂಡ ರಿಲೇಷನ್ಶಿಪ್ ಕೂಡ ಸೇಮ್ ಫಾದರ್ ಮತ್ತು ಡೇಟ್ ಆಫ್ ಬರ್ತ್, ಟೈಟಲ್, ಫಸ್ಟ್ ನೇಮ್, ಮಿಡಲ್ ನೇಮ್, ಲಾಸ್ಟ್ ನೇಮ್ ಎಲ್ಲ ಸೆಲೆಕ್ಟ್ ಮಾಡಿ. ಅದಾದ್ಮೇಲೆ ಕೂಡ ಸೇಮ್ ಅಡ್ರೆಸ್ ಡೀಟೇಲ್ಸ್ನ ಕೇಳೋದಿದೆ. ಪ್ರೆಸೆಂಟ್ ಅಡ್ರೆಸ್, ಪರ್ಮನೆಂಟ್ ಅಡ್ರೆಸ್. ಸೇಮ್ ಪ್ರೆಸೆಂಟ್ ಅಡ್ರೆಸ್ನ ಪರ್ಮನೆಂಟ್ ಅಡ್ರೆಸ್ನ ಫಿಲ್ ಮಾಡಿ. ಮ್ಯಾಂಡೇಟರಿ ಅಡ್ರೆಸ್ ಎಲ್ಲ ಫಿಲ್ ಮಾಡಿ. ನೆಕ್ಸ್ಟ್ ಅದಾದಮೇಲೆ ಪಿನ್ ಕೋಡನ್ನೆಲ್ಲ ಎಂಟ್ರ್ ಮಾಡಿ. ಮ್ಯಾಂಡೇಟರಿ ಫೀಲ್ಡ್ಸ್ ಎಲ್ಲ ಸೆಲೆಕ್ಟ್ ಮಾಡಿ. ಓಕೆ, ನೆಕ್ಸ್ಟ್ ಸೇವ್ ಅಂತ ನೆಕ್ಸ್ಟ್ ಕ್ಲಿಕ್ ಮಾಡಿ. ಇದಾದ ನಂತರ ನೆಕ್ಸ್ಟ್ ಬರ್ತಾ ಗ್ರ್ಯಾಟ್ಯುಟಿ ಫಂಡ್ ನಾಮಿನೇಷನ್ ಅಂತ ಐತೆ. ಇಲ್ಲೂ ಕೂಡ ಸೇಮ್ ಚೂಸ್ ರಿಲೇಷನ್ಶಿಪ್ ಟೈಪ್ನ ಫ್ಯಾಮಿಲಿದ ಸೆಲೆಕ್ಟ್ ಮಾಡಿ. ಆ್ಯಡ್ ನಾಮಿನಿ ಡೀಟೇಲ್ಸ್ ಎಲ್ಲ ಸೆಲೆಕ್ಟ್ ಮಾಡಿ. ಡೇಟ್ ಆಫ್ ಬರ್ತ್ ಎಲ್ಲ ಸೆಲೆಕ್ಟ್ ಮಾಡಿ. ಶೇರ್ ಆಫ್ ಮನಿ ಸೇಮ್ ಇಯರ್ ಕೂಡ 50%, ಫಾದರ್ ಮದರ್ ಸೆಲೆಕ್ಟ್ ಮಾಡಿ 50% ಮಾಡಿ. ಒಬ್ಬರೇ ನಾಮಿನಿ ಮಾಡಿದ್ರೆ 100% ಅಂತ ಫಿಲ್ ಮಾಡಿ. ಪ್ರೆಸೆಂಟ್ ಅಡ್ರೆಸ್, ಪರ್ಮನೆಂಟ್ ಅಡ್ರೆಸ್ ಎಲ್ಲ ಫಿಲ್ ಮಾಡಿ. ಪಿನ್ ಕೋಡ್ ಎಲ್ಲ ಎಂಟ್ರಿ ಮಾಡಿ. ಎವ್ರಿಥಿಂಗ್ ಎಲ್ಲ ಎಂಟ್ರಿ ಮಾಡಾದ್ಮೇಲೆ ನೆಕ್ಸ್ಟ್ ಕ್ಲಿಕ್ ಆನ್ ಸೇವ್ ಅಂತ ಕೊಡಿ. ನೆಕ್ಸ್ಟ್ ಒಂದು ಸರಿ ನೋಡಿ ಕ್ರಾಸ್ ಚೆಕ್ ಮಾಡಿದ್ರೆ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಇದೆಯಾ ಅಂತ. ನೇಷನ್ ಫಂಡ್ ನಾಮಿನೇಷನ್ ಇದು ನಮಗೆ ಎಲಿಜಿಬಲ್ ಇಲ್ಲ. ನೆಕ್ಸ್ಟ್ ಹಾಗಾಗಿ ಫಾರ್ಮ್ 9ನ ಕ್ಲಿಕ್ ಮಾಡಿ. ಇಲ್ಲೂ ಕೂಡ ಎಂಪ್ಲಾಯ್ ಡೀಟೇಲ್ಸು, ಎಂಪ್ಲಾಯ್ ನೇಮ್ ಎಲ್ಲ ಕ್ರಾಸ್ ಚೆಕ್ ಮಾಡಿಕೊಡಿ. ಅದಾದಮೇಲೆ ಆಧಾರ್ ನಂಬರ್, ಪಾನ್ ನಂಬರ್ ಎಲ್ಲ ಚೆಕ್ ಮಾಡಿಕೊಡಿ. ನೆಕ್ಸ್ಟ್ ಒನ್ ಈಸ್ ಎ ಗ್ರೂಪ್ ಲೈಫ್ ಇನ್ಶೂರೆನ್ಸ್ ನಾಮಿನೇಷನ್. ಇದರಲ್ಲೂ ಕೂಡ ಫ್ಯಾಮಿಲಿ ಅದರ್ ಅಂತ ಇದೆ. ಆ್ಯಡ್ ನಾಮಿನಿ ಡೀಟೇಲ್ಸ್, ಫಾದರ್, ಮದರ್, ಡೇಟ್ ಆಫ್ ಬರ್ತ್, ಎವ್ರಿಥಿಂಗ್ ಎಲ್ಲ ಫಿಲ್ ಮಾಡಿ. ಇದು ಕೂಡ ಟೈಟಲ್ಲು, ಮಿಡಲ್ ನೇಮು, ಶೇರ್ ಆಫ್ ಮನಿ ಇದೆ 100%. ಓಕೆ, ಒಬ್ಬರನ್ನ ಸೆಲೆಕ್ಟ್ ಮಾಡಿದ್ರೆ 100%. ಬೋತ್ ಫಾದರ್ ಆ್ಯಂಡ್ ಮದರ್ನ ಸೆಲೆಕ್ಟ್ ಮಾಡಿದ್ರೆ 50%ನ ಸೆಲೆಕ್ಟ್ ಮಾಡಿ. ಮತ್ತು ಅದಾದಮೇಲೆ ಅವ್ರ ಅಡ್ರೆಸ್ ಡೀಟೇಲ್ಸ್ ಕೂಡ ಸೇಮ್. ಪರ್ಮನೆಂಟ್ ಅಡ್ರೆಸ್ನ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಅಡ್ರೆಸ್ ಡೀಟೇಲ್ಸ್ ಎಲ್ಲ ಫಿಲ್ ಆಗುತ್ತೆ. ಪ್ರೆಸೆಂಟ್ ಅಡ್ರೆಸ್ನ ಕೂಡ ಫಿಲ್ ಮಾಡಿ. ಇದೆಲ್ಲ ಆದಮೇಲೆ ಇಲ್ಲಿ ಕಾಣಿಸ್ತಿದೆ ಡೌನ್ಲೋಡ್ ಡಾಕ್ಯುಮೆಂಟ್ ಅದೆಲ್ಲ ಕಾಣಿಸ್ತಿದೆ. ಅದನ್ನು ನೋಡ್ಬೋದು. ಬೇಕಾದ್ರೆ ಸಪೋಸ್ ಇನ್ ಕೇಸ್ ಎಡಿಟ್ ಏನಾರು ಮಾಡಬೇಕು ಅಂತಿದ್ರೆ ಫಿಲ್ ಆ್ಯಂಡ್ ಎಡಿಟ್ ಫಾರ್ಮ್ ಅಂತಲೇ ಇದೆ. ಎಡಿಟ್ ಆಪ್ಷನ್ನ ಕ್ಲಿಕ್ ಮಾಡಿ ಎಡಿಟ್ ಮಾಡಿ. ಮತ್ತು ಡೌನ್ಲೋಡ್ ಡಾಕ್ಯುಮೆಂಟ್ ಅದನ್ನು ಕೂಡ ಇದೆ. ಡೌನ್ಲೋಡ್ ಮಾಡ್ಕೊಂಡು PDF ಎಲ್ಲ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಮ್ಯಾನ್ಯುವಲ್ ಆಗಿ ನೀವೇ ಎಲ್ಲ ಡೀಟೇಲ್ಸನ್ನು ಫಿಲ್ ಮಾಡಬೇಕಾಗುತ್ತೆ PDF ಅಲ್ಲಿ. ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಓಕೆ, ವಿಡಿಯೋ ಯೂಸ್ಫುಲ್ ಆದರೆ ಎಲ್ಲರಿಗೂ ಶೇರ್ ಮಾಡಿ. ಅದರ ನಂತರ ಡೌನ್ಲೋಡ್ ಎಲ್ಲ PDFನ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತೆಗೆಸ್ಕೊಂಡು ಇದಾದಮೇಲೆ ಏನು ಮಾಡಬೇಕು ಅಂತಲೂ ಕೂಡ ಮುಂದೆ ಕಂಟಿನ್ಯೂ ವೀಡಿಯೋದೆಲ್ಲ ಹಾಕಿದ್ದೀನಿ. ಪ್ರಿಂಟ್ ತೆಗೆಸಿರೋ ಫಾರ್ಮ್ಗಳನ್ನ ಹೇಗೆ ಫಿಲ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಇಲ್ಲಿ ಫಾರ್ಮ್ F ಅಂತ ಇದೆ, ಗ್ರ್ಯಾಟ್ಯುಟಿ ನಾಮಿನೇಷನ್ ಫಾರ್ಮು. ಇಲ್ಲಿ ನಾನು ರೆಡ್ ಮಾರ್ಕ್ನಲ್ಲಿ ಸೆಲೆಕ್ಟ್ ಮಾಡಿರೋಂಥ ಅದನ್ನು ನೀವು ಅಲ್ಲೆಲ್ಲ ಫಿಲ್ ಮಾಡಬೇಕಾಗುತ್ತೆ ಮ್ಯಾನ್ಯುವಲ್ ಆಗಿ. ಅಂದರೆ ಮೀನ್ಸ್ ಪೆನ್ನಲ್ಲೆಲ್ಲ ಬರೀಬೇಕಾಗುತ್ತೆ. ಇವರ್ ನೇಮ್ ಸೆಲೆಕ್ಟ್ ಮಾಡಿ. ಮೈ ಫಾದರ್ ಈಸ್ ನಾಟ್ ಡಿಪೆಂಡ್ ಆನ್ ಮೀ, ಎಸ್ ಆರ್ ನೋ ಸೆಲೆಕ್ಟ್ ಮಾಡಿ. ಮೈ ಮದರ್ ಈಸ್ ನಾಟ್ ಡಿಪೆಂಡ್ ಆನ್ ಮೀ, ಎಸ್ ಆರ್ ನೋ. ಎಸ್ ಆರ್ ಎರಡು ಆಪ್ಷನ್ ಇದೆ, ಎರಡು ಆಪ್ಷನ್ ಯಾವುದೋ ಒಂದು ಸೆಲೆಕ್ಟ್ ಮಾಡಿ. ಇದೆಲ್ಲ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿ. ಮೈ ಸ್ಪೌಸ್ ಮದರ್ ಇಸ್ ನಾಟ್ ಡಿಪೆಂಡ್ ಆನ್ ಯು, ಮೈ ಸ್ಪೌಸ್ ಎಸ್ ಆರ್ ನೋ ಸೆಲೆಕ್ಟ್ ಮಾಡಿ. ಇದಾದ ನಂತರ ನೆಕ್ಸ್ಟ್ ನಾಮಿನೀಸ್ ಇದೆ. ಇಲ್ಲಿ ನಾಮಿನಿ ಫುಲ್ ಅಡ್ರೆಸ್, ನೇಮ್ ಇನ್ ಫುಲ್ ವಿತ್ ಅಡ್ರೆಸ್ ಅಂತ ನಾಮಿನಿ ಇದೆ. ಅದನ್ನ ನಾಮಿನಿ ನೇಮ್ ಮತ್ತು ಅಡ್ರೆಸ್ನೆಲ್ಲ ಫಿಲ್ ಮಾಡಿ.
ಅದಾದಮೇಲೆ ರಿಲೇಷನ್ಶಿಪ್ಪು ಕೂಡ ಇದೆ, ಫಾದರ್ ಅಂತ ಸೆಲೆಕ್ಟ್ ಮಾಡಿ. ಮದರ್ ಇದೆ, ಮದರ್ನ ಅಂತ ಸೆಲೆಕ್ಟ್ ಮಾಡಿ. ಅದಾದಮೇಲೆ ನೆಕ್ಸ್ಟು ಇಲ್ಲಿ ಯುವರ್ ನೇಮು ಎಲ್ಲ ಇರುತ್ತೆ, ಇಲ್ಲ ನೋಡ್ಕೊಳ್ಳಿ. ಇವಾಗ ಸಿಗ್ನೇಚರ್, ಎಂಪ್ಲಾಯ್ ಸಿಗ್ನೇಚರ್ ಮಾಡಿ. ಇಲ್ಲಿ ಡೇಟ್ ಆಫ್ ಫಿಲ್ ಇನ್ ದ ಫಾರ್ಮ್ ಮೀನ್ಸ್ ಟುಡೇ, ಇವತ್ತು ನೀವೇನು ಫಿಲ್ ಮಾಡಿದ್ರೆ ಇವತ್ತಿನ ಡೇಟ್ ಹಾಕಿ. ಮತ್ತು ವರ್ಕ್ ಲೊಕೇಶನ್ನು ಕೂಡ ವರ್ಕ್ ಲೊಕೇಶನ್ನು ನಿಮ್ಮ ಆಫರ್ ಲೆಟ್ರಲ್ಲಿರುತ್ತೆ. ಆಫರ್ ಲೆಟ್ರಲ್ಲಿ ನೋಡಿಬಿಟ್ಟು ನಿಮ್ಮ ವರ್ಕ್ ಲೊಕೇಶನ್ನ ಸೆಲೆಕ್ಟ್ ಮಾಡಿ ಫಿಲ್ ಮಾಡಿ. ಅದಾದಮೇಲೆ ಡಿಕ್ಲರೇಷನ್ ಬೈ ವಿಟ್ನೆಸ್ ಅಂತ ಇದೆ, ಇಲ್ಲೂ ಕೂಡ ನೋಡ್ಬೋದು. ವಿಟ್ನೆಸ್ಸಿಗೆ ಯಾರಾದ್ರು ಪ್ರೂಫಿಗೆ ಇಬ್ಬರನ್ನ ಡೀಟೇಲ್ಸ್ನ ಫಿಲ್ ಮಾಡಿ ಮತ್ತು ಅವ್ರದ್ದು ಸಿಗ್ನೇಚರ್ನ ತೊಗೊಳ್ಳಿ. ಅದಾದಮೇಲೆ ನೆಕ್ಸ್ಟು ಡೇಟ್ ಆಫ್ ಫಿಲ್ ಇನ್ ದ ಫಾರ್ಮ್ ಇವತ್ತೇ ಫಿಲ್ ಮಾಡಿದ್ರೆ ಇವತ್ತಿನ ಡೇಟ್ ಹಾಕ್ಸ್ಕೊಳ್ಳಿ. ಅದಾದಮೇಲೆ ಪ್ಲೇಸ್ ಕೂಡ ಆಲ್ರೆಡಿ ಹೇಳ್ದಂಗೆ ಆಫರ್ ಲೆಟ್ರಲ್ಲೇ ವರ್ಕ್ ಲೊಕೇಶನ್ ಎಲ್ಲ ಇರುತ್ತೆ, ಅದನ್ನು ನೀವು ಫಿಲ್ ಮಾಡಿ. ಅದರ ನಂತರ ಅಕ್ನಾಲೆಜ್ಮೆಂಟ್ ಬೈ ದ ಎಂಪ್ಲಾಯಿ ಅಂತಿದೆ, ಇಲ್ಲೂ ಕೂಡ ಡೇಟ್ ಆಫ್ ಫಿಲ್ ಇನ್ ದ ಫಾರ್ಮ್ ಅಂತ ಇದೆ ಮತ್ತು ಎಂಪ್ಲಾಯ್ದು ಸಿಗ್ನೇಚರ್ ಅಂತ ಇದೆ, ಅಲ್ಲಿಗೆ ನಿಮ್ಮ ಸಿಗ್ನೇಚರನ್ನು ಮಾಡಿ. ಅದಾದಮೇಲೆ ನೆಕ್ಸ್ಟ್ ಇನ್ನೊಂದಷ್ಟು ಫಾರ್ಮ್ಸ್ಗಳಿದ್ದಾವೆ, ಅದನ್ನು ಕೂಡ ಫಿಲ್ ಮಾಡಬೇಕಾಗುತ್ತೆ. ಹೇಗೆ ಫಿಲ್ ಮಾಡಬೇಕು ಅಂತ ಕೂಡ ನಾನು ವೀಡಿಯೋದಲ್ಲೇ ಕವರ್ ಮಾಡಿದ್ದೀನಿ, ನೋಡಿ. ಇಲ್ಲಿ ಫಾರ್ಮ್ 2 ಅಂತಿದೆ, ಪೆನ್ಷನ್ ನಂಬರ್. ಓಕೆ, ಪೆನ್ಷನ್ ನಂಬರ್ ಇದೆ, ಇದ್ದರೆ ಹಾಕಿ, ಇಲ್ಲಾಂದರೆ ಲಿವಿಟ್ ಮಾಡಿ. ಅದಾದಮೇಲೆ ನೇಮು, ಯುವರ್ ಗಾರ್ಡಿಯನ್ ನೇಮು, ಡೇಟ್ ಆಫ್ ಬರ್ತ್ ಎಲ್ಲದನ್ನು ಫಿಲ್ ಮಾಡಿ. ಓಕೆ, ಮತ್ತು ಆಮೇಲೆ ಯುವರ್ ನಾಮಿನಿ ನೇಮು, ಅಡ್ರೆಸ್ ಆಫ್ ದಿ ನೇಮು ಎಲ್ಲ ಸೆಲೆಕ್ಟ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಚೆಕ್ ಬಾಕ್ಸ್ ಇದೆ, ಚೆಕ್ ಬಾಕ್ಸಲ್ಲಿ ಸೆಕೆಂಡ್ ಚೆಕ್ ಬಾಕ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಎಂಪ್ಲಾಯಿ ಸಿಗ್ನೇಚರ್ ಮಾಡಿ, ನೀಟಾಗಿ ಎಲ್ಲ ಕೇರ್ಫುಲ್ಲಾಗಿ ಓದ್ಬಿಟ್ಟು ಫಿಲ್ ಮಾಡಿ. ಓಕೆ, ನೆಕ್ಸ್ಟ್ ಒನ್ ಈಸ್ ಪಾರ್ಟ್ ಬಿ EPS ಅಂತ ಇದೆ, ಇದರಲ್ಲೂ ಕೂಡ ಇನ್ನೊಂದು ಸಿಗ್ನೇಚರ್ ಇದೆ, ಸಿಗ್ನೇಚರ್ ಹಾಕಿ. ಡೇಟ್ ಆಫ್ ಫಾರ್ಮ್ ಫಿಲ್ ಇನ್ ದ ಫಾರ್ಮ್ ಅಂತಿದೆ, ಡೇಟನ್ನ ಫಾರ್ಮ್ನ ಫಿಲ್ ಮಾಡಿ. ನೀಟಾಗಿ ಕೇರ್ಫುಲ್ಲಾಗಿ ಇನ್ಸ್ಟ್ರಕ್ಷನ್ ಎಲ್ಲ ಓದ್ಕೊಂಡು ಫಿಲ್ ಮಾಡಿ, ಇಲ್ಲಾಂದರೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ, ಹಾಗಾಗಿ ನೀಟಾಗಿ ನೋಡ್ಕೊಳ್ಳಿ. ಇದಾದಮೇಲೆ ನೆಕ್ಸ್ಟು ಫಾರ್ಮ್ 9 ಅಂತ ಇದೆ, ಇದು ಕೂಡ ದ ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಸ್ಕೀಮ್, ಇದರಲ್ಲೂ ಕೂಡ ಯುವರ್ ನೇಮು, ಫಾದರ್ ನೇಮು ರೆಡ್ ಕಲರ್ ಹೈಲೈಟ್ ಆಗಿದೆ, ಅಲ್ಲೆಲ್ಲ ನೀಟಾಗಿ ನೋಡಿಬಿಟ್ಟು ಫಿಲ್ ಮಾಡಬೇಕಾಗುತ್ತೆ. ಆಧಾರ್ ನಂಬರ್ನ ಫಿಲ್ ಮಾಡಿ. ಡೇಟ್ ಆಫ್ ಜಾಯ್ನಿಂಗ್ ಅಂತಿದೆ, ಡೇಟ್ ಆಫ್ ಜಾಯ್ನಿಂಗು ಜಾಯ್ನಿಂಗ್ ಲೆಟ್ರಲ್ಲಿರುತ್ತೆ, ಅದನ್ನು ನೋಡಿಬಿಟ್ಟು ನೀವು ಡೇಟ್ ಆಫ್ ಜಾಯ್ನಿಂಗ್ ಸೆಲೆಕ್ಟ್ ಫಿಲ್ ಮಾಡಿ. ಇಲ್ಲಿ ಸಿಗ್ನೇಚರ್ ಆಫ್ ದಿ ಎಂಪ್ಲಾಯಿ ಅಂತಿದೆ, ಇದು ಕೂಡ ಸಿಗ್ನೇಚರ್ ಆಫ್ ದಿ ಎಂಪ್ಲಾಯಿ, ನಿಮ್ಮ ಸಿಗ್ನೇಚರ್ನ ಮಾಡಿ. ಓಕೆ, ನೆಕ್ಸ್ಟು ಇಲ್ಲಿ ಫಿಲ್ ಮಾಡಬೇಕಾಗಿದೆ ನಿಮ್ಮ ನೇಮು, ಡೆಸಿಗ್ನೇಷನ್ನು ಕೂಡ ಆಫರ್ ಲೆಟ್ರಲ್ಲೂ ಕೂಡ ಇರುತ್ತೆ, ಜಾಯ್ನಿಂಗ್ ಲೆಟ್ರಲ್ಲೂ ಕೂಡ ಇರುತ್ತೆ, ನೋಡಿಬಿಟ್ಟು ನಿಮ್ಮ ಡೆಸಿಗ್ನೇಷನ್ನ ಫಿಲ್ ಮಾಡಿ. ಅದಾದಮೇಲೆ ನೆಕ್ಸ್ಟು ಡೇಟ್ ಆಫ್ ಜಾಯ್ನಿಂಗ್ ಅಂತಿದೆ, ಡೇಟ್ ಆಫ್ ಜಾಯ್ನಿಂಗ್ ಕೂಡ ಜಾಯ್ನಿಂಗ್ ಲೆಟ್ರಲ್ಲಿ ಇರುತ್ತೆ, ಅದನ್ನು ಫಿಲ್ ಮಾಡಿ. ನೆಕ್ಸ್ಟು ಪ್ಲೀಸ್ ಸೈನ್ ಇಯರ್ ಅಂತ ಇದೆ, ಇಲ್ಲೂ ಕೂಡ ನಿಮ್ಮ ಸೈನ್ ಅಂದರೆ ಎಂಪ್ಲಾಯಿ ಸೈನ್ನ ಮಾಡಿ, ಮಿಸ್ ಮಾಡಬೇಡಿ. ಒಂದು ಸೈನ್ ಮಿಸ್ ಮಾಡಿದ್ರೆ ಒಂದು ಸೈನ್ ಮಿಸ್ ಮಾಡಿದ್ರೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ, ಕೇರ್ಫುಲ್ಲಾಗಿ ಫಾರ್ಮ್ಸನ್ನೆಲ್ಲ ಫಿಲ್ ಮಾಡಿ. Okay guys, thank you for watching this video. For more updates, click on bell icon and subscribe my YouTube channel. In case you have faced any problems or doubts, please comment in the comment section. I will clarify your doubt. Thank you guys.